ಒಂದು ಹೊಸತನದ ಜೀವನ ನಿಮಗೆ ಬರಬೇಕು, ನಿಮ್ಮ ಕುಟುಂಬದಲ್ಲಿ ಅರ್ಥ ಆಗಬೇಕು, ನಿಮಗೂ ಕೂಡ ನೀವು ಜ್ಞಾನವಂತರಾಗಬೇಕು ಅಂತಕ್ಕಂಥದ್ದು ಆದಷ್ಟು ಮಟ್ಟಕ್ಕೆ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಹೊಸ ಬದಲಾವಣೆ ಅಂತಲೇ ತಿಳ್ಕೊಳ್ಳಿ. ಏನು ಹೊಸ ಬದಲಾವಣೆ ಅಂದರೆ, ನಾವು ಇಲ್ಲಿವರೆಗೂ ನಾವು ಏನು ಕೇಳಿದ್ದೋ, ಏನು ಮಾಡಿದ್ದೋ, ಏನು ಪೂಜೆ ಮಾಡಿದ್ದೋ, ಎಲ್ಲಿ ಕಡೆ ಹೋಗಿ ಏನೆಲ್ಲ ಮಾಡಿದ್ದೋ, ಇದೆಲ್ಲವೂ ಮೀರಿ ನಮ್ಮ ಕೈಲಿ ಇನ್ನೇನೂ ಇಲ್ಲ ಅಂತ ಕೈ ಚೆಲ್ಲಿರುವಂತಹ ಸಂದರ್ಭಕ್ಕೆ ಈ ಆರೋಗ್ಯ ರಹಸ್ಯದ ಕಾರ್ಯಕ್ರಮ ನಿಮ್ಮ ಮುಂದೆ ಬರ್ತಾ ಇದೆ. ಇದಕ್ಕೆ ನೀವು ಖುಷಿ ಪಡ್ಬೋದು. ಅಂದರೆ ವಿಭಿನ್ನವಾದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅರ್ಥ ಮಾಡ್ಕೊಳ್ಳೋದು ವಿಭಿನ್ನವಾಗಿರಬೇಕು. ಇಲ್ಲ ಅಂದರೆ ಅಷ್ಟು ಸುಲಭವಾಗಿ ತಲೆಗೆ ಏರಲ್ಲ. ತಲೆಗೆ ಯಾಕೆ ಏರಲ್ಲ ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಏನು ಅಂದರೆ, ತಲೆಗೆ ಏರಬೇಕು. ಏನು ಏರಬೇಕಿತ್ತು? ಮಗು ಶಾಸ್ತ್ರ ಕೇಳೋ ಬದಲು ಮಗುವಿನ ತಲೆಗೆ ಏನು ಏರಬೇಕಿತ್ತು, ತಂದೆ ತಾಯಿ ತಲೆಯಲ್ಲಿ ಏನು ಏರಬೇಕಿತ್ತು, ಇದು ಇವತ್ತಿನ ಪೂರ್ಣವಾಗಿರ್ತಕ್ಕಂಥ ಸತ್ಯ. ತಲೆಗೆ ಏರಬೇಕಿತ್ತು ಅಂದರೆ ಒಂಥರ ಆಶ್ಚರ್ಯ ಅಲ್ಲಮ್ಮ. ಹೌದು. ಮಗು ತಲೆಗೆ ಏನು ಏರಬೇಕಿತ್ತು, ತಂದೆ ತಾಯಿ ತಲೆಯಲ್ಲಿ ಏನು ಏರಬೇಕಿತ್ತು, ಆ ಏರುವುದು ಅಂದರೆ ಏನು, ಹೇಗೆ ಏರಬೇಕದು ತಿಳ್ಕೊಳ್ಳಾದರೂ ಏನು, ಈ ಸತ್ಯವನ್ನು ಇವತ್ತು ಮುಂದೆ ಇಡ್ತೀನಿ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನು, ಮಗು ಒಳ್ಳೆಯದ ಕೆಟ್ಟದ ಅಂತ ಕೇಳಿದೆ, ಅದು ಹುಷಾರು ತಪ್ತದಪ್ಪ, ಅದಕ್ಕೇನಾದ್ರು ತೊಂದರೆ ಆಯ್ತದಪ್ಪ, ನಾವು ಎಲ್ಲಿ ಹೆಂಗೆ ತಿಳ್ಕೊಳ್ಳೋದು? ಈ ಪ್ರಶ್ನೆ ಬರುತ್ತಾನೆ. ನಾವು ಕೇಳದೆ ಸುಮ್ಮನೆ ಇದ್ಬಿಟ್ರೆ ಮಗು ಏನೋ ವ್ಯತ್ಯಾಸ ಆಯಿತು, ಯಾರ ಹತ್ರ ಹೋಗೋಣ ಅವಾಗ? ನೀವು ಶಾಸ್ತ್ರ ಕೇಳಲಿಲ್ವಾ, ವಿಷಯ ತಿಳ್ಕೊಳ್ಳಿಲ್ವಾ ಅಂತ ನೀವೇ ಹೇಳ್ತಿರಲ್ಲ ಗುರುಗಳೇ ಅಂತಲೂ ಕೂಡ ನನಗೂ ಸೇರಿಸಿ ಹೇಳ್ಬೋದು. ಆದರೆ ನೀವು ಏನು ತಿಳ್ಕೊಳ್ಳಿಲ್ವಾ, ಯಾಕೆ ತಿಳ್ಕೊಳ್ಳಿಲ್ಲ ಅಂತ ನಾನು ಪ್ರಶ್ನೆ ಹಾಕ್ತೀನಿ ಅಂದರೆ, ಏನು ತಿಳ್ಕೋಬೇಕಿತ್ತು ಅನ್ನೋದು ನಿಮಗಿನ್ನೂ ಗೊತ್ತಾಗಿಲ್ವಲ್ಲ, ಅದಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಇದು ಅರ್ಥ ಮಾಡ್ಕೊಂಡು ಅದಕ್ಕೆ ಬನ್ನಿ ಅಂತ. ಆಮೇಲೂ ನೀವೇನು ಹೇಳ್ತೀರಾ, ನಾವು ಹೋಗಿ ಕೇಳ್ದೋ ಸರಿಯಾಗಿ ಹೇಳಲಿಲ್ಲ ಅಂತ ಮತ್ತೆ ಅದಕ್ಕೆ ಆನ್ಸರ್ ಕೊಡ್ತೀರಾ. ಸೊ ಇದು ಹಿಂಗೇ ಒಂದಕ್ಕೂ ಉಪಯೋಗ ಬರದೇ ಇರತಕ್ಕಂಥ ರೀತಿಯಲ್ಲೇ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಇಲ್ಲಿ ಮಗುವಿನ ಬಗ್ಗೆ ಕೆಟ್ಟದ್ದು ಒಳ್ಳೆಯದು ತಿಳ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡೋಣ. ಏನದು? ಮಗುವಿನಲ್ಲಿ ಪದೇ ಪದೇ ಜ್ವರ ಬರುತ್ತೆ. ಮಗುಗೆ ಪದೇ ಪದೇ ಜ್ವರ ಬರುತ್ತೆ. ಎಷ್ಟೋ ಮಕ್ಕಳಿಗೆ ಇರುತ್ತೆ ನಮ್ಮ ಪ್ರಾಬ್ಲಮ್ಮು. ಯಾಕೆ ಬರಬೇಕು? ಇದನ್ನು ಹಾಗೇ ಬಿಟ್ಟರೆ, ಪದೇ ಪದೇ ಜ್ವರ ಬರ್ತಾ ಇದೆ, ನಾನು ಎಲ್ಲ ಶಾಪಕ್ಕೆ ಸುತ್ತಾಯಿತು, ತಪ್ತಾ ಇಲ್ಲ ಅಂತ ಸಾಕಷ್ಟು ಜನ, ಎಲ್ಲರೂ ಅಂತಲ್ಲ, ಹೇಳ್ತಾರೆ. ಇನ್ನೊಂದು ಭಾಗ, ನಮ್ಮ ಮಗು ಯಾವಾಗಲೂ ಸುಸ್ತು ಅಂತ ಅಲ್ಲಲ್ಲಿ ಬಿದ್ಕೊಳ್ಳುತ್ತೆ, ಎಲ್ಲಂದ್ರೆ ಜಾರ್ತದೆ, ಏನು ಅಂದ್ರೆ ಹೊಡ್ಕತ್ತದೆ, ಯೋಚನೆ ಮಾಡ್ಕೊಳ್ಳುತ್ತೆ, ಇನ್ನೊಂದಷ್ಟು ಜನ. ಮತ್ತು ಇನ್ನೊಂದಷ್ಟು ಜನ ಯಾವಾಗಲೂ ಬೇಜಾರು ಅಂತದೆ ಮಗು, ನಾವೇನು ಮಾಡೋದ? ಈ ರೀತಿ ಹಲವಾರು ವಿಧಾನದ ಒಂದು ವಿಚಾರಗಳಿದೆ. ಇದೆಲ್ಲವೂ ತಲೆಗೆ ಏರಲಾಗದೇ ಇರತಕ್ಕಂಥ ಸಮಸ್ಯೆ. ಏನು ಏರಬೇಕಿತ್ತು ಅನ್ನೋದೇ ನೀವು ತಿಳ್ಕೊಬೇಕಾಗಿರೋದು. ಈ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಏನು ಏರಬೇಕಿತ್ತು ತಲೆಗೆ? ನಾವು ಎರಡು ತಪ್ಪು ಮಾಡಿಬಿಟ್ಟಿದ್ದೀವಮ್ಮ. ತಪ್ಪು ಮಾಡ್ಕೊಂಬಿಟ್ಟಿದ್ದೀವಿ. ಯಾವುದು? ನಮ್ಮ ದೇಹಕ್ಕೆ ಹಸಿವಾದಾಗ ಊಟ ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಆದರೆ ಆ ಊಟ ದೇಹದ ಎಲ್ಲ ಭಾಗಕ್ಕೂ ತಲುಪಬೇಕಾ ಬೇಡವಾ? ತಲುಪಬೇಕು. ಎಲ್ಲಿ ತಲುಪ್ತಾ ಇದೆ? ಅದು ತಲುಪಿದರೆ ನಿಮ್ಮ ದೇಹದಲ್ಲಿ ನೋವು ಬರ್ತಿರಲಿಲ್ಲ. ನಿಮ್ಮ ದೇಹದಲ್ಲಿ ಏನು ನೋವು ಬಂದಿದೆ ಇದೆ ಅಂದರೆ ನೀವು ಮಾಡೋ ಊಟ ಎಲ್ಲ ಭಾಗಕ್ಕೂ ತಲುಪ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಿದ್ಮೇಲೆ ನೀವು ಯಾಕೆ ನೋವು ಅನುಭವಿಸ್ಬೇಕು? ತಲೆ ಚಕ್ಕರು ಅಂತೀರ, ಬೆನ್ನೋವು ಅಂತೀರ, ಇದೆಲ್ಲ ಯಾಕೆ ಬರಬೇಕು? ನೀವು ಆಹಾರ ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು ದೇಹದ ಪೂರ್ಣವಾಗಿ ತಲುಪಕ್ಕಾಗಿಲ್ಲ. ಇನ್ನು ಎರಡನೇದು, ನಮಗೆ ಯಾವಾಗಲೂ ಒಂದು ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು ಒಂದು ವಿಚಾರ ಇದೆ. ಏನು? ಮಕ್ಕಳು ತುಂಬ ಹಠ ಹಿಡಿತಾರೆ. ನನಗಿದು ಕೊಡಿಸ್ಲೇಬೇಕು, ನಾನು ಅದನ್ನು ತಿನ್ನಲೇಬೇಕು, ನನಗದೇ ಬೇಕೇ ಬೇಕು. ಹೌದಲ್ಲ? ಹೌದು. ಇದಕ್ಕೆ ರಿಪೇರಿ ಏನು? ಹಠ ಹಿಡಿಯುವ ಮಕ್ಕಳು, ಹಠ ಹಿಡಿಯುವ ಹೆಂಡತಿ, ಹಠ ಮಾಡುವ ಗಂಡ, ಇದೆಲ್ಲವೂ ಸೇರಿ ಒಂದೇ ವಿಷಯ. ಇದಿಷ್ಟು ನಾನು ಹೇಳ್ತಿದ್ದೀನಿ. ಇದೆಲ್ಲವೂ ಸೇರಿ ಮೆದುಳಿಗೆ ಏರಿಸಬೇಕಾಗಿರ್ತಕ್ಕಂತಹ ಮತ್ತನ್ನು ನಾವು ಏರಿಸ್ಕೊಳ್ಳೋದಕ್ಕೆ, ಅಂದರೆ ಯಾಕೆ ಈ ಪದವನ್ನು ಬಳಸ್ತಾ ಇದ್ದೀನಿ ನಿಮಗೆಲ್ಲ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮ ದೇಹಕ್ಕೆ ತುಂಬ ಸುಸಜ್ಜಿತವಾಗಿ ತುಂಬ ನೆಮ್ಮದಿಯಾಗಿರಬೇಕಂತ ಎಲ್ರಿಗೂ ಆಸೆ.
ಅಲ್ವಮ್ಮ? ಹಾಗಿರಬೇಕಾದ್ರೆ ನಮಗೆ ಒಂದು ಆಮ್ಲಜನಕ, ಆಕ್ಸಿಜನ್ ಅಂತಕ್ಕಂಥದ್ದು ಗೊತ್ತಿದೆ. ಇದು ನಮ್ಮ ದೇಹದಲ್ಲಿ ಎಲ್ಲ ಕಡೆ ತಲುಪಬೇಕು. ತಲುಪ್ತಾ ಇದೆಯಾ? ಇಲ್ಲ. ಆಹಾರ ತಲುಪುತ್ತಿಲ್ಲ, ಆಮ್ಲಜನಕ ನಮ್ಮ ಮೆದುಳಿಗೆ ಏರುತ್ತಿಲ್ಲ. ಏರಬೇಕಿತ್ತು, ಇಲ್ಲ.